ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಿಚ ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 12/6/2026 ಶುಕ್ರವಾರ ದ್ವಾದಶಿ ತಿಥಿ ಭರಣಿ ನಕ್ಷತ್ರ ಅತಿಗಂಡ ಯೋಗ ಇರುವಂತಹ ಈ ಶುಭ ದಿನದಲ್ಲಿ ಮೇಷರಾಶಿಯವರ ದಿನ ಭವಿಷ್ಯದಲ್ಲಿ ಯಾವ ರೀತಿ ಫಲಗಳು ಘಟಿಸ್ತದೆ ಎನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಈ ಶುಕ್ರವಾರ ದಿನದಲ್ಲಿ ದ್ವಾದಶಿ ತಿಥಿಯ ಶಾಂತ ಫಲ ಅನ್ನುವಂಥದ್ದು, ಭರಣಿ ನಕ್ಷತ್ರದ ತೀವ್ರವಾದಂಥ ಶಕ್ತಿ ಎನ್ನುವಂಥದ್ದು, ಅತಿಗಂಡ ಯೋಗದ ಎಚ್ಚರಿಕೆಯ ಪ್ರಭಾವ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಆರೋಗ್ಯ, ಕುಟುಂಬ ಹಾಗೂ ದಿನದ ಭಾಗ್ಯದಲ್ಲಿ ಏನು ನಡೆಯಬಹುದು, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಗತ್ಯ, ಯಾವ ಸಮಯ ಶುಭವಾಗಿರುತ್ತದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನಾವು ನೋಡೋದಾದರೆ ಮೇಷರಾಶಿಯ ಅಧಿಪತಿ ಕುಜ ಹಾಗೂ ಶುಕ್ರವಾರದ ಅಧಿಪತಿ ಶುಕ್ರನ ಸಂಯೋಗ ಉಂಟಾಗಿದೆ. ಅಂದರೆ ಶುಕ್ರನ ಮೃದು ಸ್ವಭಾವ ಮತ್ತು ಕುಜನ ವೇಗದ ಶಕ್ತಿ ಪರಸ್ಪರ ಮಿಶ್ರ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಆದ್ದರಿಂದ ಇವರು ಧೈರ್ಯದಿಂದ ಯಾವುದೇ ಕೆಲಸವನ್ನು ಮುನ್ನಡೆಸಬಹುದು, ಸ್ಪರ್ಧೆಯಲ್ಲಿ ಗೆಲ್ಲುವ ಸಾಧ್ಯತೆ ಎನ್ನುವಂಥದ್ದು ಇರ್ತದೆ. ಆದರೆ ಕೋಪ ಮತ್ತು ಆತುರದ ಸಮಸ್ಯೆ ತರಬಹುದು. ಭರಣಿ ನಕ್ಷತ್ರದ ತೀವ್ರತೆ ನಿರ್ಧಾರದಲ್ಲಿ ಒತ್ತಡವನ್ನು ತರಬಹುದು. ಮುಖ್ಯವಾದಂಥ ಸೂಚನೆ ಇಲ್ಲಿ ವೇಗಕ್ಕಿಂತ ವಿವೇಕ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ, ಅದನ್ನು ಪಾಲನೆ ಮಾಡಿ. ದ್ವಾದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಕೆಲಸಗಳನ್ನು ಮುಗಿಸುವಂಥ ಶಕ್ತಿ ಬರ್ತದೆ, ಆಧ್ಯಾತ್ಮಿಕ ಫಲ ಅನ್ನುವಂಥದ್ದು ಬರ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಈ ದಿನ ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಲು ಉತ್ತಮವಾದಂಥ ದಿನ. ದೇವರ ಸ್ಮರಣೆ ಶುಭ ಫಲವನ್ನು ಕೊಡ್ತದೆ, ಹಿರಿಯರ ಸಲಹೆಯಿಂದ ಲಾಭ ಉಂಟಾಗ್ತದೆ. ಭರಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ತೀವ್ರವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ಹೊಸ ಪ್ರಯತ್ನಕ್ಕೆ ಧೈರ್ಯ, ನಾಯಕತ್ವ ಅನ್ನುವಂಥದ್ದು ಎತ್ತಿ ಹಿಡಿತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಆದರೆ ಹಠ ಸ್ವಭಾವ ಹೆಚ್ಚಾಗದಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಮಾತಿನಲ್ಲಿ ಕಠಿಣತೆ ಬರ್ದಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಕಠಿಣತೆ ಏನಾದರೂ ಬಂದರೆ ಸಂಬಂಧಗಳಲ್ಲಿ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಹೊಸ ಕೆಲಸಕ್ಕೆ ಆರಂಭವನ್ನು ಮಾಡೋದರಲ್ಲಿ, ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ಯಶಸ್ಸನ್ನು ತೆಗೆದುಕೊಳ್ಳುವಂಥದ್ರಲ್ಲಿ ಆಸಕ್ತಿ ಹೆಚ್ಚಾಗಿರಬೇಕು ಅನ್ನುವಂಥದ್ದನ್ನು ನೋಡೋಣ. ಅತಿಗಂಡ ಯೋಗದ ಪ್ರಭಾವ ಇರೋದರಿಂದ ತುರ್ತು ನಿರ್ಧಾರದಲ್ಲಿ ಸಮಸ್ಯೆ ಬರ್ತದೆ, ಸಣ್ಣ ಅಡೆತಡೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ವಾಹನ ಅಥವಾ ಪ್ರಯಾಣದಲ್ಲಿ ಎಚ್ಚರಿಕೆ ಅತ್ಯಗತ್ಯವಾಗಿರ್ತದೆ. ಆದ್ದರಿಂದ ಸರಿಯಾದ ಜಾಗ್ರತೆಯನ್ನು ನಾವು ವಹಿಸಬೇಕಾಗ್ತದೆ. ಕಷ್ಟವನ್ನು ಜಯಿಸುವ ಶಕ್ತಿ ಇರ್ತದೆ, ತಾಳ್ಮೆಯಿಂದ ಲಾಭವನ್ನು ಪಡ್ಕೊಳ್ಬೇಕು. ಆದರೆ ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ತುರ್ತು ಹಣಕಾಸು ವಿಚಾರದಲ್ಲಿ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು. ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡುವುದಕ್ಕೆ ಹೋಗಬಾರ್ದಿಲ್ಲೂ ಅನ್ನುವಂಥದ್ದನ್ನು ತಿಳ್ಕೊಂಡು. ಇನ್ನು ಮೇಷರಾಶಿಯವರ ಉದ್ಯೋಗಸ್ಥರಿಗೆ ಸವಾಲಿನ ಜೊತೆ ಸಾಧನೆಯ ದಿನ ಈ ದಿನ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ಗೆಲುವು ಉಂಟಾಗ್ತದೆ. ಆದರೆ ಬಾಸ್ ಜೊತೆ ವಾದ ವಿವಾದ ಅನ್ನುವಂಥದ್ದು ಬೇಡ. ಆಫೀಸ್ನಲ್ಲಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳಿರಲಿ, ಯಾರ ಮೇಲೆ ಯಾರೇ ವಾದ ವಿವಾದಗಳನ್ನು ಮಾಡ್ತಾ ಇರಲಿ, ನೀವು ಯಾರ ವಿಚಾರಕ್ಕೂ ಹೋಗಬಾರ್ದು. ನಮ್ಮದೇನಿದೆ ನಮ್ಮ ವಿಚಾರಕ್ಕೆ ನಾವು ಮಾತನಾಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು, ಅದನ್ನು ಮೇಂಟೈನ್ ಮಾಡಿ. ಇನ್ನು ಕ್ಷೇತ್ರವಾರು ಉದ್ಯೋಗ ಫಲ ಏನಿರ್ತದೆ, ಶಿಕ್ಷಕರಾಗಿರ್ಬೋದು, ಜ್ಯೋತಿಷರು, ಟ್ರೈನರ್ಸು ಈ ಥರ ಇರೋರಿಗೆಲ್ಲ ಹೊಸ ಸಂಪರ್ಕಗಳು ಬರ್ತದೆ, ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ತಮ್ಮ ಪರ್ಫಾರ್ಮೆನ್ಸನ್ನು ತೋರಿಸೋದಕ್ಕೆ ಈ ದಿನ ಉತ್ತಮವಾದಂಥ ಸಮಯ ಇರ್ತದೆ. ನಿಮ್ಮನ್ನು ಗುರುತಿಸುವಂಥ ಕಾರ್ಯಗಳು ನಡೀತದೆ ಎನ್ನುವಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ದಾಖಲೆ ಕೆಲಸ ಪೂರ್ಣಗೊಳ್ಳೋ ಸಾಧ್ಯತೆ ಇರ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ತಾಳ್ಮೆಯಿಂದ ಲಾಭ ಉಂಟಾಗ್ತದೆ. ಹಾಗಾದರೆ ಈ ದಿನ ಲಾಭ ಬರುವಂಥ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದರೆ, ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಬಾಡಿ ಫಿಟ್ನೆಸ್ ಬಗ್ಗೆ ಕೆಲಸಗಳನ್ನು ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಇಟ್ಕೊಂಡಿರುವಂಥವ್ರಿಗೆ, ಅಸ್ಟ್ರಾಲಜಿ ಹೇಳುವಂಥವ್ರಿಗೆ,
ಇವ್ರಿಗೆಲ್ಲ ಲಾಭ ಬರುವಂಥ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ಕಾಣ್ತದೆ. ಆದರೆ ರಿಸ್ಕಿ ಇನ್ವೆಸ್ಟ್ಮೆಂಟಿಂದ ಸ್ವಲ್ಪ ದೂರ ಇರಿ. ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಇನ್ನು ಕುಟುಂಬದ ವಿಚಾರವನ್ನು ತೆಗೆದುಕೊಂಡ್ರೆ ಕುಟುಂಬದಲ್ಲಿ ಎಲ್ಲರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ದಂಪತಿಗಳಲ್ಲಿ ಈಗೋ ಅನ್ನುವಂಥದ್ದು ಏನಾದರೂ ಬಂದರೆ ಸ್ವಲ್ಪ ಅದು ಕ್ಲಾಶ್ ಆಗ್ತದೆ. ಕೋಪದಿಂದ ಮಾತನಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಆರೋಗ್ಯದ ವಿಚಾರವನ್ನು ತೆಗೆದುಕೊಂಡ್ರೆ ಸ್ವಲ್ಪ ತಲೆನೋವು ಬರಬಹುದು, ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು, ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಇದೆ. ಆದಷ್ಟು ತಣ್ಣನೆಯ ಆಹಾರವನ್ನು ತೆಗೆದುಕೊಳ್ಳಿ, ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಈ ದಿನ ನಾವು ಯಾವ ವಿಚಾರದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು? ಮಾತಿನಲ್ಲಿ ತಾಳ್ಮೆ ಇರಲಿ, ಡಾಕ್ಯುಮೆಂಟ್ಗಳನ್ನ ಕ್ಲೀನಾಗಿ ಪರಿಶೀಲನೆ ಮಾಡಿ, ವಾಹನ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ, ಅಷ್ಟೇ. ಈ ದಿನ ಪರಿಹಾರಕ್ಕೋಸ್ಕರ ಹಸಿರು ವಸ್ತ್ರವನ್ನು ಧರಿಸಿ ಹೆಸರು ಕಾಳನ್ನು ದಾನವನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಹೆಸರು ಕಾಳನ್ನು ದಾನ ಮಾಡಿ. ಇಲ್ಲ ನಾವು ಜನರಿಗೆ ಕೊಡ್ತೇವೆ, ಖಂಡಿತ ಕೊಡ್ಬೋದು. ದೇವಸ್ಥಾನದಲ್ಲಿ ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದಾಗಿರ್ಬೋದು, ಅಥವಾ ನೀವು ಅದನ್ನು ಬೇಯಿಸಿ ಉಸ್ಲಿ ಥರ ಮಾಡಿ ಭಕ್ತಾದಿಗಳಿಗೆ ಹಂಚಬಹುದು ಬೇಕಾದ್ರೆ. ಕೊನೆಗೊಂದು ಕಿವಿ ಮಾತು: ಕೋಪ ಮತ್ತು ಆತುರದ ನಿಯಂತ್ರಣವನ್ನು ಮಾಡಬೇಕು, ತಾಳ್ಮೆಯಿಂದ ನಡ್ಕೊಳ್ಬೇಕು. ಸವಾಲಿನ ನಡುವೆಯೂ ಯಶಸ್ಸು ಮತ್ತು ಲಾಭ ಸಿಗುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರಾಶಿಯ ನಿಮ್ಮ ಇತರ ಸ್ನೇಹಿತರಿಗೆ ಚಾನಲನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.